ಯಾವುದೋ ಒಂದು ಶಿಪ್ ಬಂದಿದ್ದಕ್ಕೆ ನೀವು ಏನೋ ದೊಡ್ಡ ಸಾಧನೆ ತರ ಮಾತಾಡ್ತೀರಾ. ಚೈನಾಗೆ ಡೈಲಿ 10 ರಿಂದ 15 ಶಿಪ್ ಹೋಗ್ತಾ ಇತ್ತು. ಆ ಚೈನಾ ಅವ್ರಿಗೆ ಯಾಕೆ ಕಳಿಸ್ತಾ ಇದ್ರು, ನಿಮಗೆ ಯಾಕೆ ಕಳಿಸ್ತಾ ಇಲ್ಲ? ನೀವು ಲೇಸರ್ ಐ ಅಂತ ಏನಕ್ಕೆ ಬಂದಿದೆ ಅಂದ್ರೆ, ಬರೀ ನೀವು ಭಾರತದ ಜನಕ್ಕೆ ನಿಮ್ ಲೇಸರ್ ಐ ತೋರಿಸ್ತೀರಾ, ವಿದೇಶದವ್ರಿಗೆಲ್ಲ. ಈ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪೆಟ್ರೋಲ್ ಪಂಪ್ ಅಲ್ಲಿ ಬಂದಿದ್ದೀವಿ. ಏನಕ್ಕೆ ಪೆಟ್ರೋಲ್ ಪಂಪ್ ಅಲ್ಲಿ ಬಂದಿದ್ದೀವಿ ಅಂದ್ರೆ, ನಿಮ್ಗೆ ಎಲ್ಲ ಗೊತ್ತು, ಕಳೆದ 1 ತಿಂಗಳಿಂದ ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ಗಳಲ್ಲಿ ಬೆಲೆ ಹೆಚ್ಚಾನೇ ಇದೆ. ಆ ಮೇ ತಿಂಗಳಲ್ಲಿ ಇದ್ದಿದ್ದ ಬೆಲೆ ಈ ತಿಂಗಳಿಗೆ ಹೋಲಿಸಿದ್ರೆ ಸುಮಾರು ಪೆಟ್ರೋಲ್ ಡೀಸೆಲ್ ಅಲ್ಲಿ ಸುಮಾರು 8 ರೂಪಾಯಿ ಜಾಸ್ತಿ ಆಗಿದೆ. ಮತ್ತೆ LPG ಗ್ಯಾಸ್ ಅಲ್ಲಿ ಸುಮಾರು 20 ರಿಂದ 30 ರೂಪಾಯಿ ಜಾಸ್ತಿ ಆಗಿದೆ. ಇದಕ್ಕೇನು ಕಾರಣ ಅಂತ ಕೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಯುದ್ಧ ಕಾರಣ ಅಂತ ಹೇಳ್ತಾರೆ. ಯುದ್ಧ ಈಗ ಆಲ್ರೆಡಿ ನಿಲ್ಲಿ 1 ವಾರ ಮೇಲೆ ಆಗಿದೆ. ಮೇ ತಿಂಗಳಲ್ಲಿ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಪ್ರೈಸ್ ಬಂದು ಸುಮಾರು $120 ಹೋಗಿತ್ತು. ಆದ್ರೆ ಈಗ $71 ಬಂದಿಳಿದಿದೆ. ಆ ಆದ್ರೂ ಸೆಂಟ್ರಲ್ ಗೌರ್ಮೆಂಟ್ ಅವರಾಗ್ಲಿ, ಸ್ಟೇಟ್ ಗೌರ್ಮೆಂಟ್ ಅವರಾಗ್ಲಿ, ಏನ್ ಎಕ್ಸೈಸ್ ಡ್ಯೂಟಿ ಪ್ರೈಸಸ್ ಇದೆ ಅದನ್ನ ಇಳಿಸೋ ಕೆಲಸ ಮಾಡ್ತಾ ಇಲ್ಲ. ಇನ್ನು ಕೇಂದ್ರ ಸರ್ಕಾರ ಸುಮಾರು 4 ಲಕ್ಷ ಕೋಟಿಯಷ್ಟು ಹಣ ಎಕ್ಸೈಸ್ ಡ್ಯೂಟಿಯಿಂದ ಪ್ರತಿ ವರ್ಷ ತಗೊಳ್ತಾ ಇದೆ. ಮತ್ತೆ ಗ್ಯಾಸ್ ಇಂದ ಸುಮಾರು 4 ಲಕ್ಷ ಕೋಟಿ, ಮತ್ತೆ ಹಾಗೆ ರಾಜ್ಯ ಸರ್ಕಾರ 30,000 ಕೋಟಿಯಷ್ಟು ಹಣ ಎಕ್ಸೈಸ್ ಡ್ಯೂಟಿಯಿಂದ ಪಡಿತಾ ಇದೆ. ಮತ್ತೆ ಗ್ಯಾಸ್ ಅಲ್ಲಿ ಸುಮಾರು 500 ಕೋಟಿಯಷ್ಟು ಹಣ ತಗೊಳ್ತಾ ಇದೆ. ಇದೆಲ್ಲ ಇಷ್ಟು ಹಣ ಎಲ್ಲ ನಮ್ಮ ಹಣನೇ, ಮತ್ತೆ ನಿಮ್ಮ ಹಣ, ನೀವು ಪೇ ಮಾಡ್ತಾ ಇರೋ ಹಣ. ಇದೆಲ್ಲ ಟ್ಯಾಕ್ಸ್ GST ಆ ರೂಪದಲ್ಲಿ ಗೌರ್ಮೆಂಟ್ಗಳು ಪಡ್ಕೊಳ್ತಾ ಇದಾವೆ. ಆದ್ರೂ ಅಷ್ಟು ಹಣ ಹೋದ್ರುನು ಆದ್ರೂ ಜನರಿಗೋಸ್ಕರ ಯಾವುದೇ ತರ ಒಂದು ಕೆಲಸ ಮಾಡುವಂತ ಕೆಲಸ ಇದು ಕೇಂದ್ರ ಸರ್ಕಾರನೇ ಆಗ್ಲಿ, ರಾಜ್ಯ ಸರ್ಕಾರನೇ ಆಗ್ಲಿ, ಆ ಜನರಿಗೋಸ್ಕರ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಹೋದ್ ತಿಂಗಳು ಮೇ ತಿಂಗಳಲ್ಲಿ ಮೋದಿ ಅವರು ಒಂದು ಭಾಷಣ ಮಾಡಿ ಹೇಳ್ತಾರೆ, ನಾವು ಎಕ್ಸೈಸ್ ಡ್ಯೂಟಿನ ಕಡಿತಗೊಳಿಸ್ತೀವಿ ಅಂತ. ಆದ್ರೆ 1 ತಿಂಗಳು ನೀವು ಎಕ್ಸೈಸ್ ಡ್ಯೂಟಿ ಕಡಿತಗೊಳಿಸ್ಬಿಟ್ರೆ, ಇನ್ನ 11 ತಿಂಗಳು ತಗೊಳ್ತಾ ಇದೀರ ತಾನೆ. ಮತ್ತೆ 1 ತಿಂಗಳು ನೀವು ಕಡಿತ ಮಾಡಿದೀರಾ, ಅದು ಏನು 15 ನಿಮ್ ಲೀಟರ್ ಮೇಲೆ ನೀವು 15 ರೂಪಾಯಿ ಎಕ್ಸೈಸ್ ಡ್ಯೂಟಿ ತಗೊಳ್ತಾ ಇದ್ದೀರಾ. 1 ತಿಂಗಳು ಕಡಿತ ಮಾಡ್ಬಿಟ್ರೆ ಮತ್ತೆ ಈ ತಿಂಗಳು ಮತ್ತೆ ನೀವು 8 ರೂಪಾಯಿ ಇರಿಸಿದಿರಲ್ಲ, ಅದೇ ನೀವು ಅಲ್ಲಿ ಕಡಿತಗೊಳಿಸಿದ್ರಿ, ಇಲ್ಲಿ ಜಾಸ್ತಿ ಮಾಡಿದ್ರಿ. ಅದೇ ನಿಮ್ಗೆ ಹೋಗಿ ಸೇಮ್ ನಿಮ್ದು ಏನಿತ್ತು ಅದೇ ನಿಮ್ಗೆ ಟ್ಯಾಕ್ಸಸ್ ಕಲೆಕ್ಟ್ ಆಗ್ತದೆ. ಇಲ್ಲಿ ನೀವು ಬರೀ ಏನು ಭಾಷಣ ಮಾಡೋದೇ ಆಗ್ಲಿ, ಭಾಷಣ ಮಾಡಿ ನೀವು ವಿದೇಶ ಸುತ್ತೋಡೋದು ಕಡಿಮೆ ಮಾಡಿದ್ರೆ, ಇಲ್ಲಿ ಜನರಿಗೋಸ್ಕರ ದುಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ದೇಶ ಆಗುತ್ತೆ. ಬರೀ ನೀವು ಭಾಷಣ ಮಾಡೋದ್ರಿಂದ ನಮ್ಮ ದೇಶ ಅಭಿವೃದ್ಧಿ ಆಗಲ್ಲ. ಇನ್ನು ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರುವಂತ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ, ನಾನು ಇದು E20 ಅಂದ್ರೆ ಎಥೆನಾಲ್ 20% ಏನು ಬ್ಲೆಂಡಿಂಗ್ ಮಾಡಿ ಏನು ಜನರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಬಟ್ ಬ್ಲೆಂಡಿಂಗ್ ಮಾಡಿದಾದ್ಮೇಲೆ ಜನರಿಗೆ ಒಳ್ಳೇದ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗಿದೆ. ಪೆಟ್ರೋಲ್ ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆದ್ರೂ ಪೆಟ್ರೋಲ್ ಬೆಲೆ ಕಡಿಮೆ ಆಗ್ಲಿಲ್ಲ. ಇನ್ನ ಜನರಿಗೆ ಹೊರೆ ಆಗ್ತಾ ಇದೆ ಹೊರತು ಇದರಿಂದ ಯಾರಿಗೆ ಏನು ಲಾಭ ಆಗ್ತಿಲ್ಲ. ಮತ್ತೆ ಇವರು ಜೈಶಂಕರ್ ಅವರು ಹೇಳ್ತಾರೆ ಲೇಸರ್ ಐ ಅಂತ. ಲೇಸರ್ ಆಗಿದ್ರೆ ಯುದ್ಧದ ಟೈಮಲ್ಲಿ ಚೈನಾಗೆ ಡೈಲಿ 10 ರಿಂದ 15 ಶಿಪ್ ಹೋಗ್ತಾ ಇತ್ತು. ನೀವು ಲೇಸರ್ ಇಲ್ಲಲ್ವಾ, ನಿಮ್ದು ಏನು ನೀವ್ ಹೇಳ್ತೀರಾ ಏನು ನಾವೆಲ್ಲಾ ದೇಶನ ನಮ್ಮ ಮೇಲೆ ಪ್ರೀತಿ ಇದೆ, ಏನು ನಾವು ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೀವಿ ಅಂತ. ಆದ್ರೆ ಕೈಯಲ್ಲಿ ಇಟ್ಕೊಂಡಿದ್ರೆ ನೀವು ಇರಾನ್ ಆಗ್ಲಿ, ಬೇರೆ ದೇಶದಾಗ್ಲಿ ಶಿಪ್ ಕಳ್ಸ್ಬೋದಿತ್ತಲ್ಲ. ಯಾವ್ದೋ ಒಂದ್ ಶಿಪ್ ಬಂದಿದ್ದಕ್ಕೆ ನೀವು ಏನೋ ದೊಡ್ಡ ಸಾಧನೆ ತರ ಮಾತಾಡ್ತೀರಾ. ಚೈನಾಗೆ ಡೈಲಿ 10 ರಿಂದ 15 ಶಿಪ್ ಹೋಗ್ತಾ ಇತ್ತು. ಚೈನಾ ಅವ್ರಿಗೆ ಯಾಕೆ ಕಳಿಸ್ತಾ ಇದ್ರು, ನಿಮಗೆ ಯಾಕೆ ಕಳಿಸ್ತಾ ಇಲ್ಲ? ನೀವು ಲೇಸರ್ ಐ ಅಂತ ಏನಕ್ಕೆ ಬಂದಿದೆ ಅಂದ್ರೆ, ಬರೀ ನೀವು ಭಾರತದ ಜನಕ್ಕೆ ನಿಮ್ ಲೇಸರ್ ಐ ತೋರಿಸ್ತೀರಾ, ವಿದೇಶದವ್ರಿಗೆಲ್ಲ. ಈ ಕೆಂಪು ಕಣ್ಣು ಅಂತ ಏನ್ ಹೇಳ್ತೀರಾ, ಬರೀ ಯಾರಾದ್ರೂ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಆ ಕೆಂಪು ಕಣ್ಣು ಅವ್ರ ಮೇಲೆ ಹೋಗ್ಬಿಡುತ್ತೆ ಹೊರತು ಈ ವಿದೇಶದಲ್ಲಿ ಕೆಂಪು ಕಣ್ಣು ನೀವು ತೋರ್ಸೋದೇ ಇಲ್ಲ. ಬರೀ ಮಾತುಗಳು. ಮತ್ತೆ ರಾಜ್ಯ ಸರ್ಕಾರನು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡ್ಬೋದಿತ್ತು, ಆದ್ರೂ ರಾಜ್ಯ ಸರ್ಕಾರನು ಮಾಡಿಲ್ಲ. ಜನರಿಗೆ ಇದರಿಂದ ಹೊರೆ, ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದಷ್ಟು ಮತ್ತೆ ನಾವು ದಿನನಿತ್ಯ ಬಳಸೋ ವಸ್ತುಗಳು ಹೆಚ್ಚಾಗುತ್ತೆ. ಇದರಿಂದ ಜನರಿಗೆ ಹೊರೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ಗೂ ಹೆಚ್ಚಾಗಿ ಬೆಲೆ ಪೇ ಮಾಡ್ತಾ ಇದೀರಿ, ಮತ್ತೆ ನಾವು ದಿನನಿತ್ಯ ಬಳಸುವಂತ ವಸ್ತುಗಳಿಗೂ ಹೆಚ್ಚಾಗಿ ಪೇ ಮಾಡ್ತಾ ಇದೀವಿ. ಇದರಿಂದ ಸಾಮಾನ್ಯ ಜನರು 500, 600, 700 ರೂಪಾಯಿ ದುಡಿಯುವಂತ ಜನರು ಏನ್ ತಿನ್ಬೇಕು, ಹೇಗ್ ಜೀವಿಸ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಇದರಿಂದ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಜನರು ಇನ್ನಷ್ಟು ಸಮಸ್ಯೆಗೆ ಒಳಗಾಗ್ತಾರೆ. ಆಮೇಲೆ ಪ್ರತಿ ಟಾಟೋ ಅವರಾಗ್ಲಿ, ಟ್ಯಾಕ್ಸಿ ಅವರಾಗ್ಲಿ, ಗೂಡ್ಸ್ ವಾಹನ ಓಡಿಸುವಂತ ಯಾರೇ ಆಗ್ಲಿ, ಪ್ರತಿಯೊಬ್ಬರು ತುಂಬಾ ಸಮಸ್ಯೆಗೆ ಸಿಲ್ಕೊಳ್ತಾರೆ. ಇದು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡ್ಕೊಂಡ್ ಬನ್ನಿ.
ಅದ ಜನರಿಗೆ ಒಳ್ಳೇದ್ ಮಾಡೋ ಕಡೆ ಗಮನ ಹರಿಸಿ ಅಂತ ಕೇಳ್ಕೊಳ್ತೀನಿ.